ವರ್ಕೌಟ್ ಆದ್ಮೇಲೆ ತೊಗೊಳೋದು ಶೇಕ್ ಗೈಸ್. ಇದು ಅಡ್ಡ ಯಾಕೆ ಬರ್ತಿಲ್ಲ? 11 ಆಯ್ತು. ಮತ್ತು 10 ಇದೊಂದು 10 ಗ್ರಾಮ್ಸು. ಇದು ನೋಡೋಣ ಎಷ್ಟು ಗ್ರಾಮ್ ಐತೆ ಅಂತ. ಈಗ ಅದು ಮಿಕ್ಸಿ ನಮ್ದು ಸ್ವಲ್ಪ ಪ್ರೊಫೆಷ್ನಲ್ ಅಲ್ಲ ಅಂತ ಅನ್ನೋದಕ್ಕೆ ಅದನ್ನ ಸ್ವಲ್ಪ ಅನ್ನಕ್ಕೆ ಜಜ್ಜಿ ಮಾಡಾಕತ್ತಳ ಗೈಸ್. ಇವತ್ತು ಬೈಸಿಪ್ಸ್ ಆಗಿರೋದು ಕೈ ಆಯ್ತಲ್ಲ 135 ಆಯ್ತು. ಅಯ್ಯೋ ಜಾಸ್ತಿ ಅಂದ್ರೆ ಗ್ಲಾಸ್ ಗೀಸ್ ಏನು ಯೂಸ್ ಮಾಡೋದು ಗೈಸ್, ಹಿಂಗೆ ಮಿಕ್ಸಾಗಿ ಹಾಕಿಬಿಡ್ತೀನಿ. ಚೆನ್ನಾಗಿದೆ ಗೈಸ್, ಚೆನ್ನಾಗಿರುತ್ತೆ. ಗುರು ಎಲ್ಲರೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗಿಗೆ ಸ್ವಾಗತ ರೀ, ಸುಸ್ವಾಗತ ರೀ. ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ಗೆ ಏನಾದ್ರು ವಿಸಿಟ್ ಏನಾದ್ರು ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಮಾಡಿಸ್ರಿ ಅಂತ ಹೇಳ್ಕೊಂತ. ಇನ್ನೊಂದು ಏನಂದ್ರೆ, ನೀವು ಡಿಮಾರ್ಟಿಂದ ಬ್ಲಾಗ್ ನೋಡಿರಿಲ್ಲ ಅಂದರೆ ಡಯಟಿಗೆ ನಾ ಏನು ತೊಗೊಂಬಂದಿನಿ ಎಲ್ಲ ಡ್ರೈ ಫ್ರೂಟ್ಸ್ ನಿಯರ್ ಬೈ ಟು ಸಮಥಿಂಗ್ ಅಮೌಂಟ್ ಆಗಿತ್ತಲ್ಲ. ಅಡ್ಡ ಯಾಕೆ ಬರ್ತಿಲ್ಲ? ಆಗಿತ್ತಲ್ಲ ಗೈಸ್. ಈಗ ಅದನ್ನು ನಾನು ಯಾವ ಥರ ಮಾಡ್ತೀನಿ, ಎಷ್ಟು ಗ್ರಾಮ್ಸ್ ಹಾಕ್ತೀನಿ, ಏನೇನು ಹಾಕ್ತೀನಿ, ಏನೇನು ಹಾಕಬೇಕು ಬೆಳಗ್ಗೆ, ಈಗ ಏನೇನು ಹಾಕ್ತೀನಿ ಅಂದರೆ ವರ್ಕೌಟ್ ಆದಮೇಲೆ ತೊಗೊಳೋದು ಶೇಕ್ ಗೈಸ್ ಇದು. ಮತ್ತು ಇದ್ರಾಗ ನಾನು ಕ್ರೇಟಿನು ಪ್ರೋಟೀನ್ ಗೀಟಿನ್ ಏನೇನು ತೊಗೊಳಾಗತ್ತಿರ, ಅದಕ್ಕೆ ಫಸ್ಟ್ ನಿಮಗೆ ತೋರಿಸೋಣ ಯಾವ ಥರ ಏನೇನು ಹಾಕ್ತೀನಿ ಅಂತ ನಡ್ಸ್ಕೊ. ಈಗ ಫಸ್ಟ್ ಏನಾಯ್ತಂದ್ರೆ, ಇದು ಬೇವ್ ಮಿಷಿನ್ ತೊಗೊಳೋಣ. ಇದನ್ನು ಫಸ್ಟ್ ಕೆಳಗಿಟ್ಟು ಆನ್ ಮಾಡ್ಕೊಳ್ಳೋಣ. ಇದನ್ನು ಆನ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ಸೆಟ್ಟಿಗೆ ಇರುತ್ತೆ. ಇದಕ್ಕೆ ನಾರ್ಮಲ್ ಒಂದು ಪ್ಲೇಟ್ ಇಡ್ಬೇಕು ಗೈಸ್, ಯಾವ್ದಾರ ನಾರ್ಮಲ್ ಪ್ಲೇಟ್ ಆದಂತ ಈ ಪ್ಲೇಟ್ ಇಡಬೇಕು. ಹಿಂಗಿಟ್ಟು ಅದನ್ನು ಮತ್ತೀಗ ಜೀರೋಗೆ ಸೆಟ್ ಮಾಡಿಬಿಡ್ಬೇಕು. ಎಸ್ ಗೈಸ್, ಈಗ ಸೆಟ್ ಆದಮೇಲೆ ಈಗ ಏನೇನು ಡ್ರೈ ಫ್ರೂಟ್ಸ್ ಹಾಕ್ತೀನಿ, ಏನೇನು ಹಾಕ್ತೀನಿ, ಏನೇನು ತೋರಿಸ್ತೀನಿ ಗಾಯ್ಸ್. ಈಗ ಫೈನಲಿ ಮುಂದೆ ಎಲ್ಲವೂ ಇಟ್ಟೇನ್ರಿ. ಈಗ ನನ್ನ ಕಡೆ ಲಿಸ್ಟ್ ಐತೆ, ಅಂದರೆ ಇದೊಂದು ಸ್ವಲ್ಪ ದಿನ ರೂಢಿ ಆಗೋ ಮಟ್ಟ ಈ ಲಿಸ್ಟ್ ಪ್ರಕಾರ ಅಂದ್ರೆ ಪಾಪಡಿ ಹಾಕೋಣ ಲಿಸ್ಟ್ ಪ್ರಕಾರ ನಾವು ಸ್ವಲ್ಪ ಮೆಜರ್ಮೆಂಟ್ ಮಾಡೋಕೆ ಹೆಚ್ಚು ಕಮ್ಮಿ ಮಾಡ್ತೀವಿ ಗೈಸ್. ಫಸ್ಟ್ ಏನಂತಂದ್ರೆ, ಈಗ ಮೇನ್ ಬಂದ್ಬಿಟ್ಟು ಏನಂತಂದ್ರೆ, ಫಸ್ಟ್ 10 ಗ್ರಾಮ್ ಬರ್ಬೇಕು ಗೈಸ್. 10 ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಕಮ್ಮಿ ಅಂತ ಆಗಬಾರ್ದು. 4 ಒಟ್ಟು ಒಂದೊಂದಕ್ಕೂ 11 ಗ್ರಾಮ್ ಐತಿ ಗೈಸ್. 6 7 8 9 10 11 ಆಯಿತು. ಈಗ ಇದನ್ನು ಸೀದಾ ಈ ಗ್ಲಾಸಿಗೆ ಹಾಕಿಬಿಡಮ್ಮ. ಈಗ ಅಂದರೆ ಎಲ್ಲವೂ ಈಗ 10 ಗ್ರಾಮ್ ಮೇನು ಇದು ಮತ್ತು ಗೋಡಂಬಿ. ಇವು ಗೋಡಂಬಿ ಸೈಕಿದ್ದು ಗೈಸ್ ಡಿಮಾರ್ಟಾಗ, ಅಂದರೆ ಸಣ್ಣ ಇದು ಆಟೋಮೆಟಿಕ್ 0 ಆಗ್ಬಿಡುತ್ತೆ ಗೈಸ್. ಈಗ ಮತ್ತೆ ಇದಕ್ಕೆ ಗೋಡಂಬಿ ಇದನ್ನು 10 ಗ್ರಾಮ್. ಈಗಪ್ಪ 9 10 ಸ್ವಲ್ಪ ಹಾಕೋಣ. ಹೆಚ್ಚು ಕಮ್ಮಿ ಸ್ವಲ್ಪ ಹೆಚ್ಚು ಕಮ್ಮಿ ಇರಬೇಕು ಗೈಸ್. ಸ್ವಲ್ಪ ಹಂಗೆ ಸ್ವಲ್ಪ ಬಾಯಾಗೊಂದು ಗಾಯ್ಸ್. ಈಗ ಇದನ್ನು ಈಗ ಇದಕ್ಕೆ ಹಾಕೋಣ. ಇದಾದಮೇಲೆ ಸೀದಾ ಹಾಕ್ಬೇಕಾ ಇರೋದು ಬ್ಲ್ಯಾಕ್ ಗ್ರೈಪ್ಸ್ ಗಾಯ್ಸ್, ಕರೆ ದ್ರಾಕ್ಷಿ. ಇದೊಂದು 10 ಗ್ರಾಮ್ಸು. ಓಕೆ 11 ಸಾಕು. ಇವೆಲ್ಲ ಇದನ್ನು ಇಲ್ಲಿ ಹಾಕೊಳ್ಳೋದು. ಮತ್ತು ಇದು ಅಂಜೂರ್ ಗೈಸ್, ಇದು ಭಾಳ ಮಂದಿಗೆ ಗೊತ್ತಾಯ್ತೋ ಇಲ್ಲೋ. ಇಟ್ಸ್ ಕಾಲ್ಡ್ ಅಂಜೂರ್. ಇದು 2 ಕೈಯಿಂದ ತೆಗಿಬೇಕು ಗೈಸ್. ಅಂಜೂರ್ ಈ ಥರ ಇರುತ್ತೆ. ಇದು ನೋಡೋಣ ಎಷ್ಟು ಗ್ರಾಮ್ ಐತೆ ಅಂತ. ಇದು ಗ್ರಾಮ್ ಪ್ರಕಾರ ಏನಂತಲ್ಲ, ಇದು ಒಂದು ಇದು ಹಾಕ್ಬಿಟ್ರೆ ಮುಗೀತು. ಇದು ಆದಮೇಲೆ ಗೈಸ್ ಈಗ ಬರಾಕತ್ತಿರೋದು ಪಂಪ್ಕಿನ್ ಸೀಡ್ಸ್, ಅಂದರೆ ಕುಂಬಳಕಾಯಿಯ ಬೀಜಗಳು. ಈಗ ಇದನ್ನು 10 ಗ್ರಾಮ್ ಗೈಸ್. ಇದು ಈ ಥರ ಇರ್ತಾವೆ ಪಂಪ್ಕಿನ್ ಸೀಡ್ಸ್. 9 ಎಸ್ 10 ಗ್ರಾಮ್ ಗೈಸ್. ಇದನ್ನು ಸೀದಾ ಇದ್ರಾಗ ಹೋಗುತ್ತೆ. ಇವೆಲ್ಲ ಏನೇನು ಇರ್ತಾವಲ್ಲ ಗೈಸ್, ಇವೆಲ್ಲ ನೀರಾಗ ರಾತ್ರಿ ನೆನೆಕಿಡಬೇಕು. ಅಂದರೆ ವರ್ಕೌಟ್ ಆದಮೇಲೆ ಗೈಸ್ ಈ ಶೇಕ್ ಕೊಡೋದು. ಇದಕ್ಕೆ ಇನ್ನೊಂದು ಬರ್ತಾವ, ಅವೆಲ್ಲ ಏನಂದರೆ ಆದಮೇಲೆ ಗೈಸ್. ಅದಾದಮೇಲೆ ಇದು ಇದ್ರಾಗ ಎಷ್ಟು ಕೊಟ್ರೆ ಡೇಟ್ಸ್ 20 ಗ್ರಾಮ್, ಅಂದರೆ ಇದು ಲಯನ್ ಡೇಟ್ಸ್ ಗೈಸ್. ಈಗ ಇದನ್ನು 20 ಗ್ರಾಮ್ ಹಾಕಬೇಕು. ಇದು ವಿತೌಟ್ ಬೀಜ ಗೈಸ್. ಇದು ಅಂದರೆ ವಿತೌಟ್ ಬೀಜನೂ ಸಿಗ್ತೈತೆ, ವಿತ್ ಬೀಜ ಸಿಗ್ತೈತಿ. ಇದು 20 ಗ್ರಾಮ್. ಒಂದ ಹೊಡ್ತಕ್ಕೆ 19 ಆಗ್ಬಿಡ್ತಲ್ಲ. ಎಸ್ ಗೈಸ್, ಇದು ಇಷ್ಟು. ಅಂದರೆ ಇದು ನೆನಕ್ಕೆ ಇಡಬಾರ್ದು, ಇದು ಸೀದಾ ಮಿಕ್ಸಿಗೆ ಸೀದಾ ಒಗೆದು ಬಿಡೋದು. ಇದಾದಮೇಲೆ ಇನ್ನೂ ಬರ್ತಾ ಗೈಸ್, ಇದು ನಾಳೆ ಕಂಟಿನ್ಯೂ ಮಾಡಬೇಕು. ಯಾಕಂತಂದರೆ ಇದ್ರಾಗ ಇನ್ನೊಂದು ಬರೋದೇನಂತಂದರೆ 120 ಗ್ರಾಮ್ ಬನಾನಾ ಬರುತ್ತೆ, ಪೀನಟ್ ಬಟರ್ ಬರುತ್ತೆ. ನಿಮಗೆ ತೋರಿಸ್ಬಿಡ್ತೀನಿ ಗೈಸ್. ಪೀನಟ್ ಬಟರ್ ಎಲ್ಲೈತೆ ಅಂತಂದು ಗೈಸ್, ಇಲ್ಲ ಈ ಥರ ಪೀನಟ್ ಬಟರ್. ಇದು 120 ಗ್ರಾಮ್ ಹಾಕಬೇಕು. 120 ಬಾಳೆಹಣ್ಣು ಆಗುತ್ತೆ. ಪೀನಟ್ ಬಟರ್ ಏನು 32 ಗ್ರಾಮ್ ಹಾಕ್ಬೇಕು. ಇದು ಹನಿ ಒಂದು 20 ಗ್ರಾಮ್ ಹಾಕಬೇಕು. ಇದೆಲ್ಲ ಏನು ಹಾಕ್ಬೇಕಂದ್ರೆ ಫಸ್ಟ್ ಇದನ್ನೆಲ್ಲ ನೆನೆಕಿಟ್ಟು ಮಿಕ್ಸಿ ಏನು ಮಾಡ್ಕೊಂಡಿರ್ತೀವಲ್ಲ ಗೈಸ್, ಇದು ನೆನೆಕಿಟ್ಟು ಏನು ಮಿಕ್ಸಿ ಏನು ಮಾಡ್ಕೊಂಡಿರ್ತೀವಲ್ಲ, ಇದಾದಮೇಲೆ ಸೀದಾ ಹಾಕಿಬಿಟ್ರೆ ಮತ್ತು ಮಿಲ್ಕ್ ಗೈಸ್ 250 ಗ್ರಾಮ್. ಇದನ್ನ ಹೆಂಗಂತಂದರೆ 1/4 ಲೀಟ್ರ್ ಹಾಲು ಐತಲ್ಲ ಗೈಸ್, 1/4 ಲೀಟ್ರ್ ಹಾಲು ಬರ್ತಲ್ಲ, 10 ರೂಪಾಯಿದು 12 ರೂಪಾಯಿದು, ಅದು ಪರ್ಫೆಕ್ಟ್ ಹಾಲಿಗೆ
ಇದನ್ನೆಲ್ಲ ಹಾಕಿ ಸೀದಾ ಮಿಕ್ಸಿ ಹೊಡೆದ್ಬಿಟ್ರೆ ಮತ್ತು ಇನ್ನೊಂದು ಪುಟಾಣಿ ಹಿಟ್ಟು ಗೈಸ್. ಪುಟಾಣಿ ಹಿಟ್ಟು ಅಂದರೆ ಇದು ಹುರ್ಗಡ್ಲೆ ಬರುತ್ತಲ್ಲ, ಹುರ್ಗಡ್ಲೆ ಇದ್ರದ್ದು ಹಿಟ್ಟು ಮಾಡ್ಯಾರ ಸಪ್ರೇಟ್, ಅದು ಸಪ್ರೇಟ್ ಒಂದು ಇದ್ರಾಗ ಇಟ್ಟಾರ. ಅದೊಂದು ಹಾಕಿ ಶಿಸ್ತು ಕರ 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 ತಿರ್ಸಾಡ್ಬಿಟ್ಟು ಅಂದ್ರೆ ಭಾರಿ ಅಂದ್ರೆ ಭಾರಿ ಆಗಿಬಿಟ್ಟಿರ್ತದೆ ಶೇಕ್. ಅದನ್ನು ಕಂಪ್ಲೀಟ್ ನಾನು ತೋರಿಸ್ತೀನಿ ನಿಮಗೆ ಶೇಕ್ ಯಾವ ಥರ ಆಗುತ್ತೆ ಏನು ಅಂತಂತಂದು. ಈಗ ವ್ಲಾಗನ ಅದನ್ನು ಕಂಟಿನ್ಯೂ ಮಾಡಾಕತ್ತೀನಿ ರೀ. ಏನು ರಾತ್ರಿ ನೀವು ನೋಡಿದ್ರಲ್ಲ ನೆನೆಕಿಟ್ಟಿರೋದು, ಈಗ ಸಾಯಂಕಾಲಕ್ಕೆ ರಾತ್ರಿ ನೆನೆಕಿಟ್ಟಿಲ್ಲ, ಬೆಳಗ್ಗೆ ಮುಂಜಾನೆ ನೆನೆಕಿಟ್ಟಿವಿ. ಯಾಕಂದರೆ ಜಿಮ್ ಬೆಳಗ್ಗೆ ಇದ್ದಿದ್ದಿಲ್ಲ, ಸಾಯಂಕಾಲ ಇತ್ತು ರೀ. ಅದನ್ನೇ ಬ್ಲಾಗ್ ಕಂಟಿನ್ಯೂ ಮಾಡಾಕತ್ತೀನಿ. ಈಗ ಅದು ಮಿಕ್ಸಿ ನಮ್ಮದು ಸ್ವಲ್ಪ ಪ್ರೊಫೆಷ್ನಲ್ ಅಲ್ಲ ಅಂತ ಅನ್ನೋದಕ್ಕೆ ಅದನ್ನು ಸ್ವಲ್ಪ ಅನ್ನಕ್ಕೆ ಜಜ್ಜಿ ಮಾಡಾಕತ್ತಳ. ಅದನ್ನು ಕಟ್ ಮಾಡ್ತೀನಿ ನೋಡಿ. ಸಣ್ಣ ಆಗಲ್ಲ ಗೈಸ್, ಅದಕ್ಕೆ ಕಟ್ ಮಾಡ್ತಾರೆ. ಇನ್ನು ಕೈಗೆ ಎಲ್ಲ ತೊಗೊಂಡಿಲ್ಲ ಗೈಸ್. ಇವತ್ತು ಬೈಸಿಪ್ಸ್ ಆಗಿರೋದು ಕೈ ಫುಲ್ ಸೈಕ್ ಆಗೈತೆ ಗೈಸ್ ಇವತ್ತು ಕೈ. ಈಗ ಫುಲ್ಲು ಈಗೆಲ್ಲ ನಿನ್ನಿದೇನು ಎಲ್ಲ ನೋಡಿದ್ರಲ್ಲ. ಈಗ ಇದನ್ನು ಮಿಕ್ಸಿಗೆ ಹಾಕಿ ಈಗ ಮೇನ್ ಬಂದುಬಿಟ್ಟು ಈಗ ಬಟ್ರ್ ಯಾವುದಿದು ಪೀನಟ್ ಬಟ್ರ್ ಹನಿ ಇದು ಎಷ್ಟು ಗ್ರಾಮ್ ಹಾಕ್ತೀನಿ ಅದು ಆಲ್ಮೋಸ್ಟ್ ಅಲ್ಲಿ ನಿನ್ನೆ ಹೇಳ್ತೀನಿ. ಈಗ ಅದನ್ನು ತೋರಿಸ್ತೀನಿ ಪಟ್ಟಣ. ನಾನು ಇನ್ನೊಂದೇನು ಮರ್ತುಬಿಟ್ಟೆ, ಇದು ಬಾಳೆಹಣ್ಣು ಮರ್ತುಬಿಟ್ಟೆ ಗೈಸ್. ಅದಕ್ಕೆ ಈಗ ಇರೋದ್ರಾಗೆ ಈಗ ತೂಕ ಮಾಡೋಣ. ನಾರ್ಮಲ್ ಯಾವ ಮೇವು ಸಕ್ರಿವಾ ಗೈಸ್. ಈಗ ಬಾಳೆಹಣ್ಣ ತೂಕ ಮಾಡೋಣ. ದೊಡ್ಡ ಬಾಳೆಹಣ್ಣಿಲ್ಲ, ಅದಕ್ಕೆ ಇವು ಸಣ್ಣ ಅಂತ ತಗೊಂಬಂದಾರ. ಇದು ಬಂದ್ಬಿಟ್ಟು ಟೋಟಲ್ 120 ಗ್ರಾಮ್ ಬರ್ಬೇಕು ಗೈಸ್. ಅಯ್ಯೋ ನನಕ ಇನ್ನೊಂದು ತಾಂಬ ಪಟ್ಟಣ 120 ಬರ್ಬೇಕಾದ. ಅಲ್ಲ ನೀ ಹೇಳ್ಬೇಕು. ಆಯ್ತಲ್ಲ 135 ಆಯ್ತು ಗೈಸ್. 135 ಆಯ್ತು, 120 ಆಗ್ಬೇಕಾಯ್ತು. ಓಕೆ, ಈಗ ಪೂರ ಆಗಿಬಿಡೋಣ. ಲೆಟ್ಸ್ ಗೋ. ಈಗ ಬಾಳೆಹಣ್ಣು ಕಟ್ ಮಾಡಾಕ್ಬೇಕು. ಈಗ ಈ ಥರ ಡ್ರೈ ಫ್ರೂಟ್ಸು ಇದು ಪೂರ ಏನೋ ಮಾಡಿಲ್ಲ ಎಸ್. ಈಗ ಶಿಸ್ತಿಗ ಬಾಳೆಹಣ್ಣು ಕಟ್ ಮಾಡಾಕ ಸ್ವಲ್ಪ ಸಣ್ಣ ಮಾಡಾಕ ಸ್ವಲ್ಪ. ಈಗ ಅದಾದ್ಮೇಲೆ ಪೀನಟ್ ಬಟ್ರ್ ಎಷ್ಟು ವೇಟ್ ಹಾಕ್ತೀನಿ, ಹನಿ ಎಷ್ಟು ಹಾಕ್ತೀನಿ ಅನ್ನೋದು ತೋರಿಸ್ತೀನಿ ಗೈಸ್. ಈಗ ಬಾಳೆಹಣ್ಣು ಹಿಂಗೆ ಇಟ್ಟುಕೊಳ್ಳೋದೆ, ಇದನ್ನು ಮತ್ತೆ 0 ಸೆಟ್ ಮಾಡಿ ಈಗ ಪೀನಟ್ ಬಟರ್ ಏನು ಹನಿ ಹಾಕ. ಫಸ್ಟ್ ಜೇನುತುಪ್ಪ ಅನ್ನಕ 20 ಗ್ರಾಮ್ ಹಾಕ್ಬೇಕು ನೋಡವ. ಪರ್ಫೆಕ್ಟ್ ಅದ್ರ ತುಂಬ ಮತ್ತು ಅದ್ರ ಮ್ಯಾಗ ಕೆಡವಿ. ಹಾಕ ದವಾಸ ಹಾಕ. ಹನಿ ಏನು ಹಿಡಿದೈತಿ. ಇನ್ನೊಂದು ಹಾಕ. ಬೇಡ 25 ಗ್ರಾಮ್ ಗೈಸ್. ಹನಿ ಆದಮೇಲೆ ಈಗ ಪೀನಟ್ ಬಟರ್ ಹಾಕೋಬೇಕು. ಇದು ಎಷ್ಟು ಅಂತಂದರೆ 32 ಗ್ರಾಮ್. 32 ಹಾಕವ. ಸ್ವಲ್ಪ ಅದು ಕವರಿಗೆ ಹತ್ತಿತ್ತು, ಅದನ್ನು ಅನ್ನಕ್ಕೆ ಇದು ಮಾಡಾಕತ್ತಾಳ. ಎಸಿಗೆ 32 ಗ್ರಾಮ್ ಬರ್ಬೇಕು. ಈಗ ಇದು ಅದಾಗತ್ತಾಳೆ. ನೀನು ಹಾಕಲ್ಲ ಫಸ್ಟ್ ಖಾಲಿ ಆಗುತ್ತೆ. ನೀರು ಇನ್ನೊಂದು ತರಬೇಕೇನು? ಹಾಂ ಸಾಕು ಎಸ್ ಗೈಸ್. ಈಗ ಮಿಲ್ಕು 250 ಗ್ರಾಮ್ ಹಾಕ್ಬೇಕು. ಈಗ ಸ್ವಲ್ಪ ಮಿಕ್ಸಿಗೆ ಸ್ವಲ್ಪ ಹಾಕ್ಬೇಕು. ಅಷ್ಟು ಹಾಕ್ಬೇಡ. ತಡಿ 250 194 ತಡಿ ಇನ್ನು. ಅಯ್ಯೋ ಜಾಸ್ತಿ 265 ಏನಾಗಲ್ಲ. ಎಸ್ ಈಗ ಸೀದಾ ಗರ್ರ ಅಂತ ರುಬ್ಬದೈತಿ, ಕುಡಿಯೋದೈತಿ. ಈ ಶೇಕನ ವರ್ಕೌಟ್ ಆದಮೇಲೆ ಮಾಡ್ಬೇಕು ಗೈಸ್. ಈಗ ಸೀದಾ ಶಿಸ್ತು. ಇವತ್ತು ಫುಲ್ ಬೈಸಿಪ್ಸ್ ಇತ್ತು ಗೈಸ್. ಇವತ್ತು ಅನ್ನೋತ್ತ ಬೈಸಿಪ್ಸ್ ಕಾಣಕತೈತೆ ರೀ. ಬೈಸಿಪ್ಸ್ ಕಾಣಕತೈತಿ, ಇನ್ನು ಕಾಣವಲ್ದು. ಈಗ ಶಿಸ್ತು ಹೊಡೆಯೋಣ. ಲೆಟ್ಸ್ ಗೋ. ಈಗ ಫೈನಲಿ ರೆಡಿ ಆತ್ರಿ ಶೇಕ್. ಈ ಥರ ನಾವತ್ತ ಶೇಕ್ ರೆಡಿ ಆಯ್ತು. ಈಗ ಇದನ್ನ ಶಿಸ್ತು ಹೊಡೆದೈತಿ. ಅಂದ್ರೆ ಗ್ಲಾಸ್ ಗೀಸ್ ಏನು ಯೂಸ್ ಮಾಡೋದು ಗೈಸ್. ಹಿಂಗೆ ಮಿಕ್ಸಾಗಿ ಹಾಕಿಬಿಡ್ತೀನಿ. ಯಾಕಂದರೆ ಮತ್ತೆ ಸಪ್ರೇಟಾಗಿ ಮಾಡಿ ಇದು ಮಾಡೋಷ್ಟು ಇದೆಲ್ಲ. ಚೆನ್ನಾಗಿದೆ ಗೈಸ್, ಚೆನ್ನಾಗಿರುತ್ತೆ ನಿಮಗೆ. ಏನಾರ ಡಯಟಿಂದ ಏನಾರ ಬೇಕಂದ್ರೆ ನನಗೂ ಇನ್ನು ಪೂರ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಎಷ್ಟು ಗೊತ್ತೈತಿ, ಇದನ್ನು ಶಿಸ್ತಿಗೆ ಕುಡಿಯೋದೈತಿ. ಸೊ ಫ್ರೆಶ್ ಅಪ್ ಆಗೋದೈತಿ. ಈಗ ಎಡಿಟ್ ಮಾಡಿ ಈಗ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಜಲ್ದಿ ಫಸ್ಟ್ ನಮ್ಮ ಚಾನಲ್ ನೋಡಾಕತ್ತೀರ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ಕೊಂತ ಟೇಕ್ ಕೇರ್. ಗುಡ್ ನೈಟ್ ಸ್ವೀಟ್ ಮ್ಯಾಟ್.